ಇದು ಆಕ್ಚುಲಿ ಈಗ ಈ ಕ್ಯಾಂಪ್ ಬಂದ್ಬಿಟ್ಟು ನಮ್ಮದು 8ನೇ ಕ್ಯಾಂಪ್ ಮಾಡ್ತಿರೋದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ತುಂಬ ಸಪೋರ್ಟ್ ಸಿಗ್ತಿದೆ ಆ್ಯಂಡ್ ತುಂಬ ಪೇಷಂಟ್ಸ್ ತೊಂದರೆ ಇರೋರಿಗೆಲ್ಲ ನಿಜವಾಗ್ಲೂ ಉಪಯೋಗ ಆಗ್ತಿದೆ. ಆ್ಯಂಡ್ ಇಲ್ಲಿನ ಲೋಕಲ್ ಲೀಡರ್ಸ್ ಆಗಿರ್ಬೋದು ಮತ್ತು MLA ಪ್ರದೀಪ್ ಸರ್ ಆಗಿರ್ಬೋದು ತುಂಬ ಸಹಕಾರ ಕೊಡ್ತಾರೆ. ಆ್ಯಂಡ್ ಅದೇ ರೀತಿ ಪೇಷಂಟ್ಸ್ ಕೂಡ ಅಷ್ಟೇ ಅಲ್ಲಿ ಹಾಸ್ಪಿಟಲ್ ಬಂದಾಗ ತುಂಬ ಕೋಆಪ್ರೇಟಿವ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ತುಂಬ ಖುಷಿಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ನಮಗೆ ಆಲ್ಮೋಸ್ಟ್ ಈ ಕ್ಯಾಂಪ್ಸಲ್ಲಿ 100 ಜನ ಮೇಲೆ ಆಪ್ರೇಷನ್ ಮಾಡಿದ್ದೀವಿ 2 ತಿಂಗಳು ವಿತಿನ್ 2. ನಾವು ಆ್ಯಕ್ಚುಲಿ ಕ್ಯಾಂಪ್ ಸ್ಟಾರ್ಟ್ ಮಾಡೋದೇ 1.5 ಮಂತ್ ಕೆಳಗಡೆಯಿಂದ ಆಲ್ಮೋಸ್ಟ್ 100 ಜನ ಪೇಷಂಟ್ ಸರ್ಜರೀಸ್ ಮಾಡಿದ್ದೀವಿ. ಆ್ಯಂಡ್ ಮೋರ್ ದನ್ 20 ಜನಕ್ಕೆ ICU ಟ್ರೀಟ್ಮೆಂಟ್ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದೀವಿ. ಅದ್ರಲ್ಲಿ ಪಾಯ್ಸನ್ ಕೇಸ್ ಆಗಿರ್ಬೋದು, ಹ್ಯಾಂಗಿಂಗ್ ಕೇಸಸ್ಸು, ಆಕ್ಸಿಡೆಂಟ್ ಕೇಸಸ್ಸು ಆ್ಯಂಡ್ ಫ್ರ್ಯಾಕ್ಚರ್ ಕೇಸಸ್ ತುಂಬ ಕೇಸಸ್ ಬಂದಿದ್ದು ಚಿಕ್ಕಬಳ್ಳಾಪುರದಿಂದ. ಅವರಿಗೆಲ್ಲ ನಾವು ಶಾಸಕರ ಅಡ್ವೈಸ್ ಪ್ರಕಾರ ಆ್ಯಂಡ್ ಅವರು ಪ್ರತಿಯೊಂದು ಪೇಷಂಟ್ಸ್ಗೂ ಅಡ್ವೈಸ್ ಮಾಡಿ ನಮಗೆ ಕಾಂಟ್ಯಾಕ್ಟ್ಸ್ ಕೊಟ್ಟು ನಮಗೆ ಹಾಸ್ಪಿಟ್ಲ್ ಕಳಿಸ್ಕೊಡ್ತಾರೆ. ಸೊ ಅವ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಫ್ರೀಯಾಗಿ ಕೊಟ್ಕೊಂಡು ಹೋಗ್ತಾ ಇದೀವಿ ಸರ್. ಅದೇ ಸರ್ ಆಲ್ಮೋಸ್ಟ್ 100 ಜನ ಮೇಲೆ ಆಪ್ರೇಷನ್ ಮಾಡಿದ್ದೀವಿ 1.5 ಮಂತಲ್ಲಿ. ಅಟ್ಲೀಸ್ಟ್ ಪರ್ ಡೇ 1 or 2 ಆಪ್ರೇಷನ್ ಆಗ್ತಾ ಇರ್ತದೆ. ಸೊ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಪೇಷಂಟ್ಸ್ ಕೂಡ ಕೋಆಪ್ರೇಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಸುಮಾರು ಬೇರೆ ಶಾಸಕರ ಕಡೆಯಿಂದ ಕ್ಯಾಂಪ್ಸ್ ಮಾಡಿದ್ದೀನಿ. ಬಟ್ ಪ್ರದೀಪ್ ಸರ್ ಕಡೆ ಕ್ಯಾಂಪ್ ಮಾಡೋದು ಉಪಯೋಗ ಏನಾಗಿದೆ ಅಂದರೆ, ಬೆಳಿಗ್ಗೆ ಲಾಸ್ಟ್ ಟೈಮ್ ಕೂಡ ನಿಮ್ಮ ಪಾಯಿಂಟ್ ನಿಮಗೆ ಮೆನ್ಷನ್ ಮಾಡಿದ್ದೆ, ಮಾರ್ನಿಂಗ್ 6:30 ಕಾಲ್ ಮಾಡ್ತಾರೆ ಏನಂತ ನನ್ನ ಪೇಷಂಟ್ಸು ಅಂತ ಹೇಳ್ಬಿಟ್ಟು. ನೋ ಬಡಿ ಈಸ್ ಕಾಲ್ಸ್ ಲೈಕ್ ದಟ್. ಸುಮ್ಮನೆ ಕ್ಯಾಂಪ್ಸ್ ಮಾಡಬೇಕು, ಪೇಷಂಟ್ಸ್ ಕರೆಸ್ಬಿಟ್ಟು ಹೊಟ್ಟೋಗೋ ಥರ ಮಾಡ್ತಾರೆ. ಬಟ್ ಈಸ್ ನಾಟ್ ಲೈಕ್ ದಟ್. ಸೊ ಯಾವ್ದು ಪೇಷಂಟ್ಸ್ ಬಂದ ತಕ್ಷಣ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಸೆಕೆಂಡ್ ಡೇ ಇಲ್ಲಿ ಕಾಲ್ಸ್ ಮೀ, ಏನಾಗಿದೆ ಬ್ರದರ್, ಏನಾಗಿದೆ ಪೇಷಂಟ್ಸು, ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ, ಅವ್ರಿಗೇನು ಪೇಮೆಂಟ್ ಮಾಡ್ತಾರೆ ನೋಡ್ಕೊಳ್ಳಿ, ಬಡವರು ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡಿ ಪೇಷಂಟ್ಸ್ಗೆ ಟೇಕ್ ಕೇರ್ ಮಾಡ್ತಿದ್ದಾರೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇವತ್ತು ಪೆರೇಸಂದ್ರ ಕ್ಯಾಂಪಲ್ಲಿ ಆಲ್ಮೋಸ್ಟ್ ನಮಗೆ 300 ಜನ ಬಂದಿದ್ದಾರೆ. ಅದೊಂದು 50 ಜನಕ್ಕೆ ಸರ್ಜರೀಸ್ ಬೇಕಾಗ್ಬೋದು. ನಮ್ಮ ಜನರಲ್ ಕೃಷ್ಣಣ್ಣ ಅಂತ ಒಬ್ಬರು ನಮಗೆ ಸಪೋರ್ಟ್ ತುಂಬ ಕೊಟ್ಟರು. ಸೊ ಬನ್ನಿ ಅಣ್ಣ, ಇವರೇ ನಮ್ಮ ಜನರಲ್ ಕೃಷ್ಣಣ್ಣ ಅಂತ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟರು. ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕ್ಯಾಂಪ್ ಎಲ್ಲ ಇಲ್ಲಿ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅವ್ರ ಮಗಳೇ ನಮ್ಮ ಹಾಸ್ಪಿಟ್ಲಲ್ಲಿ MBBS ಮಾಡ್ತಾಯಿದ್ದಾರೆ ಆ್ಯಂಡ್ PG ಮಾಡ್ತಾಯಿದ್ದಾರೆ. ಅವ್ರ ಮಗಳ ಕ್ಯಾಂಪ್ ಅಂತ ಹೇಳ್ತಾರೆ. ತುಂಬ ಖುಷಿಯಿಂದ ಅವರೇ ಡಾಕ್ಟರ್ಸ್ನೆಲ್ಲ ಕರ್ಕೊಂಡು ತುಂಬ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಅಳಿಯನೂ ಪಾಪ ಪ್ರೈವೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಅವರು ಬಂದು ಇಲ್ಲಿ ಅವ್ರು ಓನ್ ಆಗಿ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಆಪರೇಷನ್ ಥಿಯೇಟರ್ ಕಾಸ್ಟ್ ಆಗಿರ್ಬೋದು, ಅನಸ್ಥೆಟಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಫ್ರೀಯಾಗಿ ಕೊಟ್ಟು ಸರ್. ಕೆಲವೊಂದು ಪೇಷಂಟ್ಸ್ಗೆ ಏನಾದ್ರು ರಾಡ್ಸ್ ಆಗಬೇಕು, ಅದೇನಾದರೂ ಅದರಲ್ಲಿ ನಮ್ಮಲ್ಲಿ ಎಕ್ಸೈಡ್ ಆಗಿದೆ ಅಂದರೆ ಮಾತ್ರ ಅದು ಪೇಷಂಟ್ಗೆ ನಾವು ಕೌನ್ಸಿಲಿಂಗ್ ಮಾಡಿ ಇಟ್ಸ್ ರಾಡ್ ಆಗುತ್ತೆ, ಇಲ್ಲ ಇಂಪ್ಲಾಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಅದನ್ನು ಮಾತ್ರ ನಾವು ಅವ್ರ ಪೇಷಂಟ್ಗೆ ಹೇಳೇ ಚಾರ್ಜ್ ಮಾಡಿಕೊಂಡು ಇವ್ರಿಗೆಲ್ಲ ಆರ್ಗನೈಸ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರ ಕಡೆ ಅದು ಕೂಡ ಪ್ರದೀಪ್ ಸರ್ ಕೊಡೋ ಥರ ಪ್ಲಾನ್ ಮಾಡ್ತಾರೆ. ಅದು ಅವ್ರು ಒಪ್ಕೊಂಡಿದ್ದಾರೆ. ಏನೇ ಕಾಸ್ಟ್ ಬಂದರೂ ಕೂಡ, ಫಾರ್ ಎಕ್ಸಾಂಪಲ್ ಯಾವುದೋ ಫ್ರ್ಯಾಕ್ಚರ್ ಕೇಸ್ ಬಂದಿರ್ತದೆ, ಅದಕ್ಕೆ ರಾಡ್ ಆಗಬೇಕು ಅಂದ್ಕೊಳ್ಳಿ, ಆ ರಾಡ್ ಕಾಸ್ಟ್ ಕೂಡ ಅವ್ರ ಪೇಷಂಟ್ ಕಡೆಯಿಂದ ಕಟ್ಸಲ್ಲ, ಅವರೇ ಫಂಡ್ ತರಿಸಿ ಅವರೇ ಸ್ವಂತ ಫಂಡ್ ಹಾಕಿ ಮಾಡಿಸ್ತಾ ಇದ್ದಾರೆ ಸರ್. ಸರ್ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ನಂಗೆ ಅಟ್ಲೀಸ್ಟ್ ಡೈಲಿ ಪರ್ ಡೇ 10 ಪೇಷಂಟ್ ಆದರೂ ಕಾಲ್ ಮಾಡ್ತಾರೆ ಚಿಕ್ಕಬಳ್ಳಾಪುರದಿಂದ. ನಮ್ಮ ಮಗ ಚೆನ್ನಾಗಿದ್ದಾನೆ, ನಮ್ಮ ತಂಗಿ ಚೆನ್ನಾಗಿದ್ದಾರೆ, ನಮ್ಮ ಮಗು ಚೆನ್ನಾಗಾಯಿತು. ಆ್ಯಂಡ್ ಒಂದು ಕೇಸ್ ಲಾಸ್ಟ್ ಟೈಮ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಮ್ಮ ಆಂಬುಲೆನ್ಸ್ಗೆ ಕಾಲ್ ಬಂತು, ಟು ಬಿ ಫ್ರಾಂಕ್ ಹೇಳಬೇಕಂದ್ರೆ ಡೆಲಿವರಿ ಕೇಸ್. ಅಮ್ಮ ಆಂಬುಲೆನ್ಸ್ ಕಾಲ್ ಬಂತು. ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವಾಣಿವಿಲಾಸ ಹೋಗಬೇಕಿತ್ತು. ಆವತ್ತು ಹಬ್ಬ ಮುಗಿದ ಮೇಲೆ ಸಂಡೇ ಈವ್ನಿಂಗ್ ಫುಲ್ ಟ್ರಾಫಿಕ್ ಜಾಮ್ ಇತ್ತು. ದೇವನಹಳ್ಳಿ ಫುಲ್ ಜಾಮ್ ಇತ್ತು ಹೈವೇ. ಆ ಅಮ್ಮ ಆಂಬುಲೆನ್ಸ್ ಅವತ್ತು ಏನು ಮಾಡ್ತು ಅಂದರೆ, ನನಗೆ ಕಾಲ್ ಮಾಡ್ತಾರೆ, ಎಮರ್ಜೆನ್ಸಿ ವಾಟರ್ ಲೀಕ್ ಆಗಿಬಿಟ್ಟಿದೆ, ಪೇಷಂಟ್ ಡೆಲಿವರಿ ಆಗಬೇಕು, ನಾವು ವಾಣಿವಿಲಾಸ ಗಂಟೆ ಹೋಗಿ ಟೈಮ್ ಇರಲಿಲ್ಲ. ಸೊ ಇಮಿಡಿಯೇಟಾಗಿ ನಾವು ಅದೇ ಆಂಬುಲೆನ್ಸ್ ಡ್ರೈವರ್ಗೆ ಕಾಲ್ ಮಾಡಿಬಿಟ್ಟು ಲೋಕಲ್ ಹಾಸ್ಪಿಟಲ್ ಕನೆಕ್ಟ್ ಮಾಡಿ ಲೋಕಲ್ ಹಾಸ್ಪಿಟಲ್ ಡೆಲಿವರಿ ಮಾಡಿ ಸರ್. ಆ ಥರ ಪೇಷಂಟ್ಸ್ ಹೇಳ್ತಾರೆ, ಸರ್ ನಮ್ಮ ಮಗು ಅದು ಏನಕ್ಕಂದರೆ 38 ವರ್ಷ ಎಮ್ಮಗೆ ಫಸ್ಟ್ ಪ್ರೆಗ್ನೆನ್ಸಿ ಕ್ಯಾರಿ ಆಗಿದೆ. ಆ ಟೈಮಲ್ಲಿ ಫುಲ್ ಟ್ರಾಫಿಕ್ ಆಗಿರೋದ್ರೆ ಬೆಂಗಳೂರು ತಲುಪಕ್ಕೆ ಆಗಲಿಲ್ಲ ಪೇಷಂಟ್ನ. ನಾವು ಇಮಿಡಿಯೇಟಾಗಿ ಮತ್ತೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಕನೆಕ್ಟ್ ಮಾಡಿ ಪ್ರದೀಪ್ ಸರ್ ಕಡೆಯಿಂದ ಫ್ರೀ ಡೆಲಿವರಿ ಮಾಡಿಸಿ ಆ ಮಗು ಗಂಡು ಮಗು ಆಯಿತು. ತುಂಬ ಖುಷಿ, ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಡೇ ಬಂದವರು, ಸರ್ ನಿಮ್ಮ ಹೆಸರು ಸಿಗ್ತೀವಿ ನಿಮ್ಮ ಮಗುಗೆ ಅಂತಂದರು. ಆ ಥರ ಖುಷಿ, ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ನಮ್ಗೆ ತುಂಬ ಖುಷಿ ಆಗ್ತೀವಿ ಸರ್. ತುಂಬ ಖುಷಿ ಆಗುತ್ತೆ. ಇನ್ನೊಂದು ಅಂದರೆ, ನಾವು ಇದಕ್ಕೆ ಮೊದಲು ಯಾರು ಮಾಡಿದಿರೋ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಬುಲೆನ್ಸ್ ಒಂದೇ ಅಂತಲ್ಲ, ನಾಟ್ ಓನ್ಲಿ ಆ್ಯಂಬುಲೆನ್ಸ್ ಈಸ್ ಮೇಯ್ನ್ ದಿಸ್ ಥಿಂಗ್. ಅಂದರೆ ಏನಕ್ಕೆ ಅವ್ರು ಹೇಳಿದ ಪ್ರಕಾರ ಆರೋಗ್ಯ ಮತ್ತು ಶಿಕ್ಷಣ ಅವ್ರ ಮೇನ್ ಅಜೆಂಡಾ. ಆರೋಗ್ಯದ ಬಗ್ಗೆ ನಾವು ಕಂಪ್ಲೀಟಾಗಿ ಕೇರ್ ತೊಗೊತಾ ಇದೀವಿ. ಆಲ್ರೆಡಿ ಪರ್ ಡೇ ಮಿನಿಮಮ್ 10 ಪೇಷಂಟ್ ಬರ್ತಾರೆ ಚಿಕ್ಕಬಳ್ಳಾಪುರದಿಂದ ನಮಗೆ. ಸೊ ತುಂಬ ಖುಷಿ ಆಗ್ತೀವಿ ಸರ್. ತುಂಬ ಖುಷಿ ಆಗ್ತಿದೆ. ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ ಏನು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಆ ತೊಂದರೆ ಆದಮೇಲೆ ಡಿಪಾರ್ಟ್ಮೆಂಟ್ ವೈಸ್ ಸಗ್ರಿಗೇಟ್ ಮಾಡ್ತೀವಿ. ಸೊ ಎಮರ್ಜೆನ್ಸಿ ಇರೋ ಪೇಷಂಟ್ಸ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಸರ್ಜರೀಸ್ ಮಾಡಿಸ್ತೀವಿ. ಟೈಮ್ ಇದೆ, ಇನ್ನು 2-3 ಡೇಸ್ ಟೈಮ್ ಇದೆ. ನಾವು ಪೇಷಂಟ್ಸ್ಗೆ ಮಂಡೇ ಟ್ಯೂಸ್ಡೇ ಪ್ಲಾನ್ ಮಾಡಿಕೊಂಡು ಡಿಸ್ಚಾರ್ಜ್ ಮಾಡೋ ಥರ ಪ್ಲಾನ್ ಮಾಡ್ತೀವಿ ಸರ್.